ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಥಮ ಪೂಜೆಗೆ ಅಧಿಪತಿಯಾದ ವಿಘ್ನ ವಿನಾಶಕ ವಿನಾಯಕನನ್ನ ಮನದಲ್ಲಿ ಸ್ಮರಿಸುತ್ತಾ ವಿಚಾರ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಕನ್ನಡ ಬಂಧುಗಳಿಗೆ ಶರಣು ಶರಣಾರ್ಥಿ ಮತ್ತು ಸ್ವಾಗತ. ಇವತ್ತಿನ ದಿನ ನಾವು ಯಾಕೆ ನೀವು ಗಣೇಶ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಫೋಟೋ ಫ್ರೇಮ್ ಇರುತ್ತೆ, ಭಾವಚಿತ್ರ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಸರಸ್ವತಿ ಇರ್ತಾರೆ, ಲಕ್ಷ್ಮೀ ದೇವಿ ಇರ್ತಾರೆ. ಲಕ್ಷ್ಮೀ ದೇವಿಯ ಬಲಗಡೆಗೆ ಗಣಪತಿಯವರು ಇರ್ತಾರೆ, ಲಕ್ಷ್ಮೀ ದೇವಿಯ ಎಡಗಡೆಗೆ ಸರಸ್ವತಿಯವರು ಇರ್ತಾರೆ. ಯಾಕೆ ಈ ಮೂರು ದೇವರನ್ನ ಒಂದು ಫ್ರೇಮಲ್ಲಿ ನಾವು ನೋಡ್ತೀವಿ? ಜನರಲ್ಲಿ ನಾವು ಬೇರೆ ಬೇರೆ ದೇವರನ್ನ ಒಂದೇ ಫ್ರೇಮಲ್ಲಿ ನೋಡಲ್ಲ, ಬಟ್ ಈ ಮೂರು ದೇವತೆಗಳನ್ನು ನಾವು ಒಂದೇ ಒಂದು ಭಾವಚಿತ್ರದಲ್ಲಿ ನೋಡ್ತೀವಿ. ಯಾಕೆ ಅಂತ ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ ಈ ಒಂದು ಫ್ರೇಮನ್ನ ಭಾವಚಿತ್ರವನ್ನ ತಾವೆಲ್ಲ ನೋಡಿರ್ಬೋದು. ಮಧ್ಯದಲ್ಲಿ ಲಕ್ಷ್ಮೀ ದೇವಿಯವರಿದ್ದಾರೆ, ಈ ಕಡೆ ಗಣಪತಿಯವರಿದ್ದಾರೆ, ಈ ಕಡೆ ಸರಸ್ವತಿಯವರಿದ್ದಾರೆ. ಯಾಕೆ ಈ ತರ ಇದೆ ಅಂದ್ರೆ, ನಾವೆಲ್ಲ ಮಕ್ಕಳಿಗೆ ನೀವೆಲ್ಲ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿರ್ಬೋದು. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ, ಆ ರಾಜು ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವನಿಗೆ ಬರೀ ವಿದ್ಯೆ ಮಾತ್ರ ಇರುತ್ತೆ, ಬುದ್ಧಿ ಇರಲ್ಲ. ಅದಕ್ಕೆ ಅವನು ಎಲ್ಲ ಕಡೆಗೆ ಅವಮಾನಕ್ಕೆ ಒಳಗಾಗ್ತಾನೆ, ಕೆಲಸ ಕೂಡ ಹೋಗ್ತಾನೆ, ಅಲ್ಲೂ ಕೂಡ ಕೆಲಸ ಸಿಗಲ್ಲ ಅವನಿಗೆ, ಅಂದ್ರೆ ಸಂಬಳ ಸಿಗಲ್ಲ. ಅಂದ್ರೆ ಲಕ್ಷ್ಮೀ ದೇವಿ ಒಲಿಯಲ್ಲ. ಇದರ ಅರ್ಥ ಏನಂದ್ರೆ, ಗಣಪತಿ ಏನು ವಿಘ್ನ ವಿನಾಶಕ ಅಂತ ನಾವು ಕರಿತೀವಿ, ಅದರ ಜೊತೆಗೆ ಗಣೇಶ ದೇವರನ್ನ ಗಣಪತಿಯನ್ನ ನಾವು ಬುದ್ಧಿ ವಿಧಾತ ಅಂತ ಕರಿತೀವಿ, ಅಂದ್ರೆ ಬುದ್ಧಿಯನ್ನ ನೀಡೋನು ಅಂತ. ಸರಸ್ವತಿ ದೇವಿ ಅಂದ್ರೆ ವಿದ್ಯೆಯನ್ನ ನೀಡುವ ದೇವತೆ ಅಂತ. ಯಾವಾಗ ನಮ್ಮ ಹತ್ರ ವಿದ್ಯೆ ಮತ್ತು ಬುದ್ಧಿ ಎರಡೂ ಇರುತ್ತೆ, ಆವಾಗ ಲಕ್ಷ್ಮೀ ದೇವಿ ಅಂದ್ರೆ ಹಣದ ಪ್ರವಾಹ ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ, ನಮ್ಮ ಮನೆಗೆ ಎಲ್ಲ ಕಡೆ ಆಗುತ್ತೆ. ಸೊ ಅದಕ್ಕೆ ನಾವೆಲ್ಲ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ, ವಿದ್ಯೆ ಮತ್ತು ಬುದ್ಧಿ ಎರಡನ್ನು ನಾವು ಪಡ್ಕೋಬೇಕು. ಎರಡನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಲಕ್ಷ್ಮೀ ದೇವಿ ಒಲಿತಾಳೆ. ಆ ಮೂಲಕ ನಾವು ಸರ್ವ ಸಂಪನ್ನರಾಗಿ ಸುಖಿಯಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷವನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.